ನಾವು 3 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎರಡನೇ ವಾರದ ಚಟುವಟಿಕೆಯಲ್ಲಿ ಗುಂಪು 1 ಬಾಲವಾಟಿಕದಿಂದ 2ನೇ ತರಗತಿಗೆ ಹಣ್ಣುಗಳು ಮತ್ತು ಹೂಗಳು ಎಂಬ ಚಟುವಟಿಕೆಯನ್ನು ಮಾಡೋಣ. ಇಲ್ಲಿ ಹಣ್ಣು ಮತ್ತು ಹೂವಿಂದು ಫ್ಲಾಶ್ ಕಾರ್ಡ್ ಇದೆ. ಅವನ್ನ ನೀವು ಹಣ್ಣುಗಳು ಬೇರೆ ಮಾಡಬೇಕು, ಹೂಗಳನ್ನ ಬೇರೆ ಮಾಡಿ ತೋರಿಸ್ಬೇಕು. ದಾಸವಾಳ, ಶೀತಫಲ, ಗುಂಪು 2ರಲ್ಲಿ 3ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಇರ್ತಕ್ಕಂಥ ಚಟುವಟಿಕೆ ಉಡುಗೆ ಮತ್ತು ಹೇಳುವುದು. ಅಂದ್ರೆ ಇಲ್ಲಿ ಕವಿಗಳ ಒಂದು ಉಡುಗೆಯನ್ನ ಧರಿಸಬೇಕು, ವೇಷಭೂಷಣವನ್ನು ಧರಿಸಬೇಕು, ಮತ್ತೆ ಅವರು ಬರೆದಿರ್ತಕ್ಕಂಥ ಕವಿತೆಯನ್ನ ಹೇಳ್ತಕ್ಕಂಥದ್ದು ಚಟುವಟಿಕೆಯನ್ನ ಮಾಡೋದು. ಮೂಡಲ ಮನೆ ಚಂದ್ರಶೇಖರ ಕಂಬಾರ ನಮ್ಮೂರ ಮರ ಬೆಳೆದು ಹಾದಿ ಬೀದೆಲ್ಲ ಕಂಬು ನೆರಳು ನೆತ್ತಿ ಅರಿವಿ ತಂಪ ಮಾಡು ಯಾರ ಜಡೆಯ ಹಾಗ 3ರಲ್ಲಿ 6ರಿಂದ 8ನೇ ತರಗತಿ ಮಕ್ಕಳಿಗೆ ಓದುವುದು ಮತ್ತು ಬರೆಯುವುದು. ಇಲ್ಲಿ ಕವಿಗಳು ಲೇಖಕರು ಬರೆದಿರ್ತಕ್ಕಂಥ ಕಥೆ ಪುಸ್ತಕಗಳನ್ನ ಓದುವಂಥದ್ದು, ಮತ್ತೆ ಅದರಲ್ಲಿ ಇರ್ತಕ್ಕಂಥ ಮುಖ್ಯಾಂಶಗಳನ್ನ, ಲೇಖಕರ ಹೆಸರು, ಆ ಒಂದು ಕಥೆಯ ಹೆಸರು, ಮತ್ತೆ ಅದರಲ್ಲಿರ್ತಕ್ಕಂಥ ಮುಖ್ಯಾಂಶಗಳನ್ನ ಸರಳ ಟಿಪ್ಪಣಿಯಾಗಿ ಬರೀತಕ್ಕಂಥದ್ದು ಓದುವುದು ಮತ್ತು ಬರೆಯುವಂಥದ್ದು.